नमः हरिः ओम् व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते ಶ್ರೀಗುರುಭ್ಯೋ ನಮಃ ಹರಿಃ ಓಂ. 5ನೇ ಅಧ್ಯಾಯದಲ್ಲಿ ಒಂದು ಘಟನೆ. ರಾಮದೇವರು ಮತ್ತು ಸೀತಾದೇವಿ ಏಕಾಂತದಲ್ಲಿ ಇದ್ದಾಗ ಆ ಇಂದ್ರನ ಮಗನಾದಂತಹ ಜಯಂತ ಕಾಗೆಯ ರೂಪದಲ್ಲಿ ಬಂದು ಅವನ ಒಳಗಡೆ ಇದ್ದಂತಹ ಕುರಂಗಾಸುರನ ಪ್ರೇರಣೆಯಿಂದ ಆ ರೀತಿಯ ಒಂದು ದುಷ್ಟ ಕಾರ್ಯವನ್ನು ಮಾಡಿದ. ಅದಕ್ಕೆ ರಾಮದೇವರು ಆ ಕಾಗೆಗಳ ಒಂದೊಂದು ಕಣ್ಣನ್ನು ತೆಗೆದರು. ಯಾಕೆಂದ್ರೆ ವರ ಇತ್ತು, ಕಾಗೆಗಳಿಗೆ ಎಲ್ಲಿ ತನಕ ಒಂದು ಕಣ್ಣಿರುತ್ತೋ ಅಲ್ಲಿ ತನಕ, 2 ಕಣ್ಣಿರೋ ತನಕ ನಾವು ಸಾಯಬಾರ್ದು ಅಂತ ಕುರಂಗಾಸುರನಿಗೆ. ಹಾಗಾಗಿ ಒಂದು ಕಣ್ಣನ್ನು ಮಾತ್ರ ಕಿತ್ತ. ಹಾಗಾದ್ರೆ ಕಾಗೆಗಳದೇನು ಅಪರಾಧ ಅಂತಂದ್ರೆ ಅವುಗಳು ಮನಃಪೂರ್ವಕವಾಗಿಯೇನೆ ಅವನಿಗೆ ಸ್ಥಾನ ಕೊಟ್ಟಿದ್ದು, ನಮಗೆ ಬಲ ಸಿಗುತ್ತೆ ಅಂತ ಒಬ್ಬ ಅಸುರನಿಗೆ ತಮ್ಮಲ್ಲಿ ಸ್ಥಾನ ಕೊಟ್ಟಿದ್ದು. ಹಾಗಾಗಿ ಅವುಗಳ ತಪ್ಪು ಇತ್ತು. ಹೀಗೆ ರಾಮದೇವರು ಒಂದು ದೊಡ್ಡ ಕಾರ್ಯವನ್ನು ಮಾಡಿದರು, ಕಾಕಾಸುರ ಸಂಹಾರ ಅಂತ. ಆ ಒಂದು ಸಂದರ್ಭವನ್ನು ವಿಶೇಷವಾಗಿ ಆಚಾರ್ಯರು ತಿಳಿಸಿ ಮುಂದೆ ಶರಭಂಗ ಎನ್ನುವಂತಹ ಒಬ್ಬ ಋಷಿಗೆ ಉದ್ಧಾರವನ್ನು ಮಾಡಿದಂತಹ ಚರಿತ್ರೆ ತಿಳಿಸ್ತಾ ಹೋಗ್ತಾರೆ. ಶ್ಲೋಕ ಹೇಳ್ತೀನಿ, ನೀವು ಹೇಳಿ. ರಾಮೋಥ ದಂಡಕವನಂ ಮುನಿವರಿಯ ನೀತಃ ಲೋಕಾನ್ ಅನೇಕಶಃ ಉದಾರ ಬಲೈರ್ನಿರಸ್ತಾನ್ ಶ್ರುತ್ವಾ ಖರ ಪ್ರಭೃತಿಭಿಃ ಶ್ರುತ್ವಾ ಖರ ಪ್ರವೃತ್ತಿಭಿಃ ವರತೋ ಹರಸ್ಯ ಸರ್ವೈರವಧ್ಯತನುಭಿಃ ಪ್ರಯಯೌ ಸ ಭಾರ್ಯಃ. ಪದಚ್ಛೇದ. ರಾಮಃ ಅಥ ದಂಡಕವನಂ ಮುನಿವರೀಯ ನೀತಃ ಲೋಕಾನ್ ಅನೇಕಶಃ ಉದಾರಬಲೈಃ ನಿರಸ್ತಾನ್ ಶ್ರುತ್ವಾ ಖರ ಪ್ರಭೃತಿಭಿಃ ವರತಃ ಹರಸ್ಯ ಸರ್ವೈಃ ಅವಧ್ಯತನುಭಿಃ ಪ್ರಯಯೌ ಸ ಭಾರ್ಯಃ. ಇಷ್ಟೆಲ್ಲ ಆಯಿತು. ನಂತರ ದಂಡಕಾರಣ್ಯ ಎನ್ನುವಂತಹ ಪ್ರದೇಶದಿಂದಾಗಿ ಅನೇಕ ಋಷಿಗಳು ಬಂದು ಪ್ರಾರ್ಥನೆ ಮಾಡ್ತಾರೆ, ಅಲ್ಲಿ ರಾಕ್ಷಸರ ಕಾಟ ಜಾಸ್ತಿ ಆಗಿದೆ, ದಯವಿಟ್ಟು ನೀನು ಒಂದು ಅವರ ನಿಗ್ರಹವನ್ನು ಮಾಡಬೇಕು, ಸಂಹಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಹೀಗೆ ರಾಮದೇವರು ದಂಡಕಾರಣ್ಯಕ್ಕೆ ಪ್ರವೇಶವನ್ನು ಮಾಡಿದರು, ಪ್ರಯಾಣ ಮಾಡಿದರು ಅಂತ ತಿಳಿಸ್ತಾ ಇದ್ದಾರೆ. ರಾಮನು ಮುನಿವರಿಯ ನೀತಃ, ಅನೇಕ ವರಿಯ ಅಂದ್ರೆ ಶ್ರೇಷ್ಠರು, ಅನೇಕ ಋಷಿ ಶ್ರೇಷ್ಠರುಗಳು ಅವರನ್ನ ಕರೆದುಕೊಂಡು ಹೋದರು ಅಂತ. ಯಾಕೆ ಹೋದ್ರು ಅಂತಂದ್ರೆ ಸರ್ವೈಹಿ ಅವಧ್ಯತನುಭಿಹಿ, ಅಂದ್ರೆ ಅನೇಕ ರೀತಿಯಾದಂತಹ ಅವಧ್ಯತ್ವವನ್ನು ಪಡೆದುಕೊಂಡು ಬಿಟ್ಟಿದ್ರು. ಅವರ ಶರೀರ ತನು ಎಂಬುದು ಹೇಗಿತ್ತು, ಅವಧ್ಯತನು, ಸಂಹಾರ ಮಾಡ್ಲಿಕ್ಕೆ ಆಗದೇ ಇರುವಂತಹ ಶರೀರ, ಅವಧ್ಯತ್ವವನ್ನು ಪಡೆದುಕೊಂಡಿದ್ರು. ಅಂತಹ ಉದಾರ ಬಲೈಹಿ, ಭಾರೀ ಪರಾಕ್ರಮಶಾಲಿಗಳಾದಂತಹ ಅನೇಕ ರೀತಿಯಾದಂತಹ ಯಾವ ಖರ ಪ್ರವೃತ್ತಿಭಿಹಿ, ಖರನೇ ಮುಂತಾದಂತಹ ಅನೇಕ ರೀತಿಯಾದಂತಹ ದುಷ್ಟ ರಾಕ್ಷಸರಿದ್ರು. ಅವರೆಲ್ಲರೂ ಕೂಡ ಲೋಕಾನ್ ಅನೇಕಶಃ, ಎಲ್ಲ ಲೋಕಗಳನ್ನ, ಜನರನ್ನು ಕೂಡ ಅನೇಕ ರೀತಿಯಾಗಿ ತೊಂದರೆ ಕೊಡ್ತಾ ಇದ್ರು. ಹಾಗಾಗಿ ಅಂತಹ ಇವರನ್ನು ಸಂಹಾರ ಮಾಡಬೇಕು ಎಂಬುದಾಗಿ ವಿಶೇಷವಾಗಿ ರಾಮದೇವರು ಸಭಾರ್ಯ, ಹೆಂಡತಿಯರ ಸಮೇತನಾಗಿ ಸೀತೆಯಿಂದ ಜೊತೆಗೂಡಿ ತಾನೇ ಮಾಡಿದ ದಂಡಕವನಂ ಪ್ರಯಯೌ, ದಂಡಕಾರಣ್ಯಕ್ಕೆ ತಾನು ಪ್ರಯಾಣವನ್ನು ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಹೀಗೆ ವರತಃ ಹರಸ್ಯ, ರುದ್ರದೇವರ ವರದಿಂದಾಗಿ ಅವರೆಲ್ಲರೂ ಕೂಡ ಅವಧ್ಯರಾಗಿದ್ದರು. ಅಂತಹ ಇವರನ್ನ ಉದಾರ ಬಲೈಹಿ ಲೋಕಾನ್ ನಿರಸ್ತಾನ್, ತಮ್ಮ ಭಾರೀ ಪರಾಕ್ರಮದಿಂದಾಗಿ
ಲೋಕಾನ್ ಎಲ್ಲರನ್ನು ಕೂಡ ನಿರಸ್ತಾನ್, ನಿರಸ್ತ ಅಂದ್ರೆ ಕಾಟ ಕೊಡ್ತಾ ಇದ್ರು, ತೊಂದರೆ ಕೊಡ್ತಾ ಇದ್ರು ಅಂತ ಅರ್ಥ. ಹೀಗೆ ಅವರ ಸಂಹಾರಕ್ಕೋಸ್ಕರ ಎಲ್ಲ ಋಷಿಗಳ ಪ್ರಾರ್ಥಿತನಾಗಿ ಹೆಂಡತಿಯಿಂದ ಜೊತೆಗೂಡಿ ರಾಮದೇವರು ದಂಡಕಾರಣ್ಯ ಪ್ರದೇಶಕ್ಕೆ ಪ್ರವೇಶ ಮಾಡಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ಅಲ್ಲಿ ಆದಂತಹ ಒಂದು ಪ್ರಸಂಗವನ್ನು 2 ಶ್ಲೋಕಗಳಲ್ಲಿ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ಮುಂದಿನ ಶ್ಲೋಕ ಆಸೀಚ್ಚ ತತ್ರ ಶರಭಂಗ ಇತಿ ಸ್ಮ ಜೀರ್ಣಃ ಲೋಕಂ ಹರೇರ್ಜಿಗಮಿಷುಃ ಮುನಿರುಗ್ರ ತೇಜಾಃ ತೇನಾದರೋಪಹೃತ ಸಾರ್ಘ್ಯ ಸಪರ್ಯಯಾ ಸಹ ಪ್ರೀತೋ ದದೌ ನಿಜ ಪದಂ ಪರಮಂ ರಮೇಶಃ. ಧರ್ಮೋ ಯತೋಸ್ಯ ವನಗಸ್ಯ ನಿತಾಂತ ಶಕ್ತಿ ಹ್ರಾಸೇ ಸ್ವಧರ್ಮಕರಣಸ್ಯ ಹುತಾಶನಾದೌ ದೇಹಾತ್ಯಯ ಸತತ ಏವ ತನುಂ ನಿಜಾಗ್ನೌ ಸಂತ್ಯಜ್ಯ ರಾಮಪುರತಃ ಪ್ರಯಯೌ ಪರೇಶಂ. ಪದಚ್ಛೇದ ಆಸೀತ್ ಚ ತತ್ರ ಶರಭಂಗ ಇತಿ ಸ್ಮ ಜೀರ್ಣಃ ಲೋಕಂ ಹರೇಃ ಜಿಗಮಿಷುಃ ಮುನಿಃ ಉಗ್ರತೇಜಾಃ ತೇನ ಆದರೋಪಹೃತ ಸಾರ್ಘ್ಯ ಸಪರ್ಯಯ ಸಹ ಪ್ರೀತಃ ದದೌ ನಿಜಪದಂ ಪರಮಂ ರಮೇಶಃ. ಧರ್ಮಃ ಯತಃ ಅಸ್ಯ ವನಗಸ್ಯ ನಿತಾಂತ ಶಕ್ತಿ ಹ್ರಾಸೆ ಸ್ವಧರ್ಮಕರಣಸ್ಯ ಹುತಾಶನಾದೌ ದೇಹಾತ್ಯಯಃ ಸಹ ತತಃ ಏವ ತನುಂ ನಿಜಾಗ್ನೌ ಸಂತ್ಯಜ್ಯ ರಾಮಪುರತಃ ಪ್ರಯಯೌ ಪರೇಶಂ. ಆ ದಂಡಕಾರಣ್ಯದಲ್ಲಿ, ತತ್ರ ಅಂದ್ರೆ ಅಲ್ಲಿ ದಂಡಕಾರಣ್ಯದಲ್ಲಿ ಶರಭಂಗ ಎನ್ನುವಂತಹ ಒಬ್ಬ ಋಷಿ ಇದ್ದರು ಅಂತ. ಅವರು ಎಂತವ್ರು ಅಂತಂದ್ರೆ ಉಗ್ರ ತೇಜಾಹ, ಭಾರಿ ತೇಜಸ್ವಿಯಾದಂತಹ ದೊಡ್ಡ ಋಷಿಗಳು. ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಭಾರಿ ತೇಜಸ್ವಿಯಾದಂತಹ ಋಷಿಗಳು. ಅಷ್ಟು ಮಾತ್ರ ಅಲ್ಲ, ಇತಿಸ್ಮ ಜೀರ್ಣಃ, ತುಂಬಾ ವಯಸ್ಸಾಗ್ಬಿಟ್ಟಿತ್ತು, ತುಂಬಾ ಮುದುಕರಾಗಿ ಬಿಟ್ಟಿದ್ರು ಅಂತಹ ಜೀರ್ಣಃ ವಯಸ್ಸಾದಂತಹ ಶರಭಂಗ ಎನ್ನುವಂತಹ ಋಷಿ ಇದ್ರು. ಅವರಿಗೆ ಆಸೆ ಏನು ಅಂತಂದ್ರೆ ಹರೇಹೇ ಲೋಕಂ ಜಿಗಮಿಷು, ನಾನು ಮುಂದೆ ಪರಮಾತ್ಮನ ಲೋಕವನ್ನ ಸೇರಬೇಕು. ಜಿಗಮಿಷು ಅಂದ್ರೆ ಹೋಗಲಿಕ್ಕೆ ಇಚ್ಛೆ ಅಂತ. ನಾನು ಪರಮಾತ್ಮನ ಲೋಕಕ್ಕೆ ಹೋಗಬೇಕು ಅಂತ ಅವರು ಇಚ್ಛೆ ಪಟ್ಟಿದ್ರು. ಅಂತಹ ಸಂದರ್ಭದಲ್ಲಿ ಅಲ್ಲಿಗೆ ರಾಮದೇವರ ಆಗಮನ ದಂಡಕಾರಣ್ಯಕ್ಕೆ ಆಗುತ್ತೆ. ಆವಾಗ ತೇನ, ಆ ಶರಭಂಗ ಎನ್ನುವಂತ ಋಷಿಯಿಂದಾಗಿ ಆದರೋಪಹೃತ ಸಾರ್ಘ್ಯ ಸಪರ್ಯಯ, ಆ ಶರಭಂಗ ಎನ್ನುವಂತ ಋಷಿ ತನಗೆ ತುಂಬಾ ವಯಸ್ಸಾಗಿದ್ದರೂ ಕೂಡ ರಾಮದೇವರು ಬಂದಿದ್ದಾರೆ ಎನ್ನುವಂತಹ ಕಾರಣದಿಂದಾಗಿ ಅರ್ಘ್ಯ ಪಾದ್ಯ ಮುಂತಾದಂತಹ ಮನೆಗೆ ಅತಿಥಿಗಳು ಬಂದಾಗ ಯಾವ ಯಾವ ಉಪಚಾರಗಳನ್ನು ಮಾಡಬೇಕು ಅಂತ ಶಾಸ್ತ್ರ ವಿಧಾನ ಮಾಡಿದೇನೋ ಆ ಎಲ್ಲ ರೀತಿಯಾದಂತಹ ಉಪಚಾರಗಳನ್ನು ಕೂಡ ರಾಮದೇವರಿಗೆ ಮಾಡ್ತಾರೆ. ಶಾಸ್ತ್ರ ಹೇಳುತ್ತೆ, ಮೊದಲು ಮನೆಗೆ ಬಂದಂತಹ ಅತಿಥಿಗೆ ನಾವು ಪ್ರಧಾನವಾಗಿ ಮೊದಲು ಮಾಡಬೇಕಾದ್ದು
ದೃಷ್ಟಿಂ ದದ್ಯಾತ್ ಅಂತ ಹೇಳುತ್ತೆ. ಮೊದಲು ಅವರ ಮುಖಕ್ಕೆ ಮುಖ ಕೊಟ್ಟು ನೋಡಬೇಕು, ಪ್ರೀತಿಯಿಂದ ನೋಡ್ಬೇಕು ಅವರನ್ನ. ದೃಷ್ಟಿಂ ದದ್ಯಾತ್, ವಾಚಂ ದದ್ಯಾತ್, ಮನೋದದ್ಯಾತ್, ಅವ್ರ ಹತ್ರ ಚೆನ್ನಾಗಿ ಮಾತನಾಡಬೇಕು. ಸುಮ್ಮನೆ ಮಾತಾಡಬಾರ್ದು, ಮನಸ್ಸಿಟ್ಟು ಮಾತನಾಡಬೇಕು, ಕಾನ್ಸಂಟ್ರೇಷನ್ ಅವ್ರ ಕಡೆ ಇರಬೇಕು. ದೃಷ್ಟಿಂ ದದ್ಯಾ ವಾಚಂ ದದ್ಯಾಚ ಸೂನೃತ, ಒಳ್ಳೆ ಒಳ್ಳೆ ಮಾತನಾಡಬೇಕು. ಮನಸ್ಸು ಕೊಟ್ಟು ಮಾತಾಡ್ತಾ ಇದೀವಿ ಅಂತ ಬೇಜಾರಾಗೊಂಡು ಮಾತನಾಡಬಾರ್ದು, ಒಳ್ಳೆ ಮಾತನಾಡಬೇಕು. ಕುಡಿಲಿಕ್ಕೆ ನೀರು ಕೊಡಬೇಕು, ಆಸನ ಕೊಡಬೇಕು. ಉತ್ಥಾಯ ಚಾಸನಂ ದದ್ಯಾತ್, ಆಸನ ಅಂದ ತಕ್ಷಣ ನಾವೇ ಕುತ್ಕೊಂಡಲ್ಲೇ ಸುಮ್ಮನೆ ಚೇರ್ ಸರ್ಸೋದಲ್ಲ. ನಾವು ಎಲ್ಲಿ ಕುತ್ಕೊಂಡಿರ್ತೀವೋ ಅಲ್ಲಿಂದ ಎದ್ದು ನಿಂತು ಅವರಿಗೆ ಆಸನವನ್ನು ಕೊಟ್ಟು ಅವರು ಕೂತ ಮೇಲೆ ನಾವು ಕೊಡಬೇಕು. ಉತ್ಥಾಯ ಚಾಸನಂ ದದ್ಯಾತ್. ಏಷಃ ಧರ್ಮ ಸನಾತನ, ಇದು ನಮ್ಮ ಸನಾತನವಾದಂತಹ ಧರ್ಮ, ಅತಿಥಿಗಳ ಸತ್ಕಾರ ಅಂತ ಧರ್ಮಶಾಸ್ತ್ರಗಳು ಹೇಳ್ತವೆ. ಹಾಗೆ ಯಾವ ಈ ಶರಭಂಗ ಎನ್ನುವಂತಹ ಋಷಿ ಕೂಡ ಬಂದಿದ್ದೇವ ಸಾಮಾನ್ಯ ಅತಿಥಿ ಅಲ್ಲ, ಇಡೀ ಜಗತ್ತಿನ ಒಡೆಯನಾದಂತಹ ಪರಮಾತ್ಮ ಬಂದಿದ್ದಾನೆ. ಅವನಿಗೆ ವಿಶಿಷ್ಟವಾದಂತಹ ಅರ್ಘ್ಯಪಾದ್ಯಾದಿ ಉಪಚಾರಗಳನ್ನೆಲ್ಲವನ್ನು ಕೂಡ ಮಾಡ್ತಾರೆ. ಇದರಿಂದ ಪ್ರೀತನಾದಂತಹ ಪರಮಾತ್ಮ, ಪ್ರೀತನಾದಂತಹ ಪರಮಾತ್ಮ ವಿಶೇಷವಾಗಿ ನಿಜ ಪದಂ ಪರಮಂ ದದವು, ಅವನಿಗೆ ಪರಮ ಶ್ರೇಷ್ಠವಾದಂತಹ ನಿಜ ಪದ, ತನ್ನ ಲೋಕವನ್ನೇ ಅವನಿಗೆ ಕೊಟ್ಟಿದ್ಯಾರು? ರಮೇಶಃ, ಅಂದ್ರೆ ಸಾಕ್ಷಾತ್ ರಮಾಪತಿಯಾದಂತಹ ಪರಮಾತ್ಮ ಅವನಿಗೆ ತನ್ನ ಲೋಕವನ್ನೇ ಕೊಟ್ಟ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಮುನಿವಾಸವಾಗಿದ್ದ, ಮಹಾ ದೊಡ್ಡ ತೇಜಸ್ವಿಯಾಗಿದ್ದ, ಮುದುಕನಾಗಿದ್ದ. ಅವನ ಆಶ್ರಮಕ್ಕೆ ಬಂದಾಗ ರಾಮದೇವರಿಗೆ ವಿಶಿಷ್ಟವಾದ ಸತ್ಕಾರವನ್ನು ಮಾಡಿದ. ಅದರಿಂದ ರಾಮದೇವರವನಿಗೆ ಉತ್ತಮ ಲೋಕವನ್ನು ಕೊಟ್ರು ಅಂತ ಈ 18ನೇ ಶ್ಲೋಕದ ಆಂತರ್ಯ. ಸರಿ, ಅವನ್ ಮುಂದೇನ್ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಧರ್ಮೋ ಯಥೋಸ್ಯ ವನಗಸ್ಯ ನಿತಾಂತ ಶಕ್ತಿ. ವಿಶೇಷವಾಗಿ ಅವನಿದ್ದದ್ದು ಕಾಡಿನಲ್ಲಿ, ವನಗಸ್ಯ, ವನದಲ್ಲಿ ಇದ್ದಾನೆ. ವನದಲ್ಲಿ ಇದ್ದದ್ದು ಅವನು ವಾನಪ್ರಸ್ಥ ಧರ್ಮವನ್ನು ಮಾಡ್ತಾ ಇದ್ದ. ವಾನಪ್ರಸ್ಥ ಧರ್ಮ ಅಂತಂದ್ರೆ ಎಲ್ಲವನ್ನು ಕೂಡ ಬಿಟ್ಟು ವಿಶೇಷವಾಗಿ ಪರಮಾತ್ಮನ ಧ್ಯಾನ, ಹೋಮ ಹವನಾದಿಗಳನ್ನು ಮಾಡೋದೇ ವಾನಪ್ರಸ್ಥರ ಧರ್ಮ. ಹಾಗಾಗಿ ಎಲ್ಲವನ್ನು ಮಾಡ್ತಾ ಇದ್ದ ಪಾಪ. ಅದೇ ಕೊನೆಗೆ ಸಹಜವಾಗಿ ಎಲ್ಲರಿಗೂ ವಯಸ್ಸಾಗುವಂತೆ ಅವನಿಗೂ ವಯಸ್ಸಾಯಿತು. ಇಂದ್ರಿಯಗಳಲ್ಲಿ ಶಕ್ತಿ ಕಡಿಮೆ ಆಯಿತು, ಕಣ್ಣಿಗೆ ಶಕ್ತಿ ಕಡಿಮೆ ಆಯಿತು. ಹೀಗೆ ಪ್ರತಿಯೊಂದು ಇಂದ್ರಿಯಗಳು ಕೂಡ ಜೀರ್ಣ ಆದವು. ಆ ಸಂದರ್ಭದಲ್ಲಿ ಅವನೇನಾದ ಸ್ವಧರ್ಮಕರಣಸ್ಯ ನಿತಾಂತ ಶಕ್ತಿ ಹ್ರಾಸೆ. ಯಾವುದೇ ಒಂದು ಸತ್ಕರ್ಮ ಮಾಡ್ಬೇಕಾದ್ರೆ ಪ್ರಧಾನವಾಗಿ ಬೇಕಾದದ್ದು ದೇಹದಲ್ಲಿ ಶಕ್ತಿ. ಹಾಗಾಗಿ ದೇಹದಲ್ಲಿ ಇಂದ್ರಿಯಗಳಲ್ಲಿ ಶಕ್ತಿ ಇದ್ದಾಗ ನಾವು ಏನೊಂದು ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಶಾಸ್ತ್ರಕಾರ ಹೇಳ್ತಾರೆ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ. ಧರ್ಮಾಚರಣೆಯನ್ನು ಮಾಡ್ಲಿಕ್ಕೆ ಪ್ರಧಾನವಾಗಿ ಬೇಕಾದದ್ದು ಯಾವುದು ಅಂದ್ರೆ ನಮ್ಮ ಶರೀರ. ಹಾಗಾಗಿ ನಿಮ್ಮ ಶರೀರಗಳನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳುತ್ತೆ ಧರ್ಮಶಾಸ್ತ್ರ. ಶರೀರವನ್ನು ಮೊದಲು ಗಟ್ಟಿಮುಟ್ಟಾಗಿ ಇಟ್ಕೊಳ್ಳಿ. ಶರೀರ ಗಟ್ಟಿಯಾಗಿದ್ರೆ ಮುಂದೆ ಏನ್ ಬೇಕಾದ್ರೂ ಮಾಡ್ಬೋದು. ಶರೀರದಲ್ಲೇ ಶಕ್ತಿ ಹೋಗ್ಬಿಟ್ರೆ ಹಾಸಿಗೆಯಿಂದ ಮೇಲ್ಗಡೆ ಏಳ್ಲಿಕ್ಕೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಶರೀರ ಪ್ರಧಾನ ಅಂತ ಹೇಳ್ತಾರೆ. ಹಾಗೆ ಸ್ವಧರ್ಮಕರಣಸ್ಯ ನಿತಾಂತ ಶಕ್ತಿ ಹ್ರಾಸೆ, ಪ್ರತಿನಿತ್ಯ ತಾನು ಮಾಡಬೇಕಾದಂತಹ ಕನಿಷ್ಠ ಸಂಧ್ಯಾವಂದನ ಇತ್ಯಾದಿ ಕಾರ್ಯಗಳನ್ನು ಮಾಡ್ಲಿಕ್ಕೆ ಕೂಡ ಅವನಿಗೆ ಶಕ್ತಿ ಇರಲಿಲ್ಲ. ನಿತಾಂತ ಶಕ್ತಿ ಹ್ರಾಸೆ, ಅವನಿಗೆ ತನ್ನ ಶಕ್ತಿ ಪೂರ್ತಿ ಕಡಿಮೆ ಆಗಿ ಬಿಟ್ಟಿತ್ತು, ಸಂಪೂರ್ಣ ವಯಸ್ಸಾಗಿ ಬಿಟ್ಟಿದೆ. ಆ ಸಂದರ್ಭದಲ್ಲಿ ಅವನಿಗೆ ಧರ್ಮಾಚರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಧರ್ಮಾಚರಣೆ ಮಾಡದೆ ಇರುವಂತಹ ಜೀವನವೇ ವ್ಯರ್ಥ ಅಂತ ಅವನೇ ತೀರ್ಮಾನ ಮಾಡಿದ. ತನ್ನ ದೇಹವನ್ನ ವಿಶೇಷವಾಗಿ ಹುತಾಶನಾದವು ದೇಹಾತ್ಯಯ, ಬೆಂಕಿ ಮೊದಲಾದವುಗಳಲ್ಲಿ ತನ್ನ ದೇಹವನ್ನು ತ್ಯಾಗ ಮಾಡಬೇಕು ಅಂತ. ಬೆಂಕಿ ಮೊದಲಾದವುಗಳು ಅಂತಂದ್ರೆ ಬೆಂಕಿಯನ್ನ ಅಲ್ಲಿ ತಾನು ಪ್ರವೇಶ ಮಾಡಬಹುದು. ತನ್ನ ಶರೀರದಿಂದಾಗಿ ಯೋಗಾಗ್ನಿಯನ್ನ, ನಾವು ಹೇಗೆ ಕೇಳ್ತೀವಲ್ಲ ಸತಿ ದೇವಿಯ ಚರಿತ್ರೆ, ದಕ್ಷ ಯಜ್ಞ ಚರಿತ್ರೆ, ಆ ರೀತಿಯಾಗಿ ಮಾಡಬಹುದು. ಅಥವಾ ನೀರಿನಲ್ಲಿ ಹೋಗಿ ಪ್ರಾಣ ಬಿಡಬಹುದು, ಅಥವಾ ಹಿಮಾಲಯ ಪರ್ವತಕ್ಕೆ ಹೋಗಿ, ಹೀಗೆ ಅನೇಕ ರೀತಿಗಳನ್ನ ನಮಗೆ ಪುರಾಣಗಳು ಹೇಳ್ತವೆ. ವಿಶೇಷವಾಗಿ ವರಾಹ ಪುರಾಣದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಅದನ್ನು ಜನಾರ್ದನಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ದುಶ್ಚಿಕಿತ್ಸೈಹಿ ಮಹಾರೋಗೈಹಿ ಪೀಡಿತಸ್ತು ಪುಮಾನಪಿ ಅಸಾಧ್ಯ ವ್ಯಾಧಿನಾ ಯುಕ್ತ ಸ್ವವ್ಯಾಪಾರ ಅಕ್ಷಮ ಪುಮಾನ್ ಪ್ರವಿಶೇತ್ ಜ್ವಲನಂ ದೀಪ್ತಂ ಕರೋತ್ತು ಅನಶನಂ ತಥಾ ಅಗಾಧ ತೋಯರಾಶಿಂಚ ಭೃಗೋಹ ಪತನಮೇವ ಗಚ್ಚೇನ್ ಮಹಾಪತಂ ವಾಪಿ ತುಷಾರಗಿರಿಕಂಧರಾತ್ ಪ್ರಯಾಗ ವಟಶಾಖಾಗ್ರಾತ್ ದೇಹತ್ಯಾಗಂ ಕರೋತಿವ ಉತ್ತಮಾನ್ ಪ್ರಾಪ್ನುಯಾತ್ ಲೋಕಾನ್ ನಾತ್ಮಘಾತಿ ಭವೇತ್ ಕ್ವಚಿತ್. ಅಲ್ಲಿ ಪುರಾಣ ಹೇಳುತ್ತೆ, ದುಶ್ಚಿಕಿತ್ಸೈಹಿ ಮಹಾರೋಗೈಹಿ, ಏನು ಮಾಡಿದರೂ ಕೂಡ ರೋಗ ವಾಸಿಯಾಗ್ಲಿಕ್ಕೆ ಇಂಪಾಸಿಬಲ್, ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ, ಅಥವಾ ವ್ಯಾಪಾರ ಅಕ್ಷಮ ಪುಮಾನ್, ತಾನು ಪ್ರತಿನಿತ್ಯ ಮಾಡಬೇಕಾದಂತಹ ಸಾಮಾನ್ಯ ಕಾರ್ಯಗಳು ಅಂದ್ರೆ ಮಿನಿಮಮ್ ಏನ್ ಮಾಡಬೇಕು ಅದನ್ನೂ ಮಾಡ್ಲಿಕ್ಕೆ ಸಾಧ್ಯವಾಗದೆ ಹೋದಾಗ ತಾನೇ ಮಾಡಬಹುದು. ಪ್ರವಿಶೇ ಜ್ವಲನಂ ದೀಪ್ತಂ, ಅಗ್ನಿಯನ್ನ ಪ್ರವೇಶ ಮಾಡಬಹುದು. ಅಥವಾ ಕರೋತು ಅನಶನಂ ತಥ, ಅನಶನ ವ್ರತ, ಊಟ ಮಾಡದೇನೆ
ಉಪವಾಸ ಇದ್ದು ತನ್ನ ದೇಹ ತ್ಯಾಗ ಮಾಡಬಹುದು. ಅಗಾಧ ತೋಯ ರಾಶಿಮ್ಮ, ನೀರನ್ನು ಪ್ರವೇಶ ಮಾಡಬಹುದು, ಸಮುದ್ರ ಇತ್ಯಾದಿಗಳಿಗೆ ಹಾರಿ ಬಿಡ್ಬೋದು. ಭೃಗೋಪತನಮೇವ, ಭೃಗು ಕಚ್ಚ ಅಂತ ಒಂದು ಪ್ರದೇಶ, ಅದು ಯಾವುದು ಅಂತ ನನಗೆ ಅಷ್ಟು ಗೊತ್ತಿಲ್ಲ, ಅಲ್ಲಿ ಹೋಗಿ ಬೀಳಬಹುದು. ಅಥವಾ ಗಚ್ಚೇನ್ ಮಹಾಪತಂವಾಪಿ ತುಷಾರ ಗಿರಿಕಂಧರಾತ್, ಹಿಮಾಲಯ ಅಲ್ಲಿ ಮಹಾಪ್ರಸ್ಥಾನ ಅಂತ, ಮಹಾಪ್ರಸ್ಥಾನ ಅಂದ್ರೆ ಎಲ್ಲಿ ತನಕ ನಾವು ಹೋಗ್ಲಿಕ್ಕೆ ಸಾಧ್ಯ ಅಲ್ಲಿ ತನಕ ಹೋಗೋದು, ಅರ್ಥಾತ್ ಸಾಯೋ ತನಕ ಹೋಗ್ತಾ ಇರೋದು ಅಂತ ಅಷ್ಟೇ ಅರ್ಥ. ಇದು ಹಿಮಾಲಯ, ಅದು ಅಗಾಧವಾದಂತಹ ಪರ್ವತ, ಮಹಾಪ್ರಸ್ಥಾನ ಹೋಗ್ತಾ ಇರೋದು, ಎಲ್ಲಿ ದೇಹ ತ್ಯಾಗ ಆಗುತ್ತೋ ಅಲ್ಲಿ ಬೀಳೋದು. ಪ್ರಯಾಗ ವಟಶಾಖಾಗ್ರ, ಪ್ರಯಾಗದಲ್ಲಿರುವಂತಹ ವಟವೃಕ್ಷದಿಂದಾಗಿ, ಆಲದ ಮರದಿಂದಾಗಿ ಅಲ್ಲಿ ತುದಿಯಿಂದ ಬಿದ್ದು ದೇಹತ್ಯಾಗ ಮಾಡಬಹುದು. ಈ ರೀತಿಯಾಗಿ ಮಾಡಿದಾಗ ಆತ್ಮಘಾತಿ ನಭವೇತ್, ಆತ್ಮಹತ್ಯೆ ಮಾಡಿಕೊಂಡಂತಹ ಪಾಪ ಬರೋದಿಲ್ಲ. ಹೊರತು ಉತ್ತಮಾನ್ ಲೋಕಾನ್ ಪ್ರಾಪ್ನುಯಾತ್, ಉತ್ತಮ ಲೋಕನು ಅವನು ಸೇರ್ತಾನೆ ಅಂತ ಶಾಸ್ತ್ರ ವಿಧಾನ ಮಾಡಿದೆ. ಅದರಲ್ಲೂ ಕೂಡ ವಾನಪ್ರಸ್ಥಾಶ್ರಮಿಗಳಿಗೆ ಈ ಒಂದು ನಿಯಮ ಇದ್ದೇ ಇದೆ. ಹಾಗಾಗಿ ಅವನೇ ಮಾಡಿದ. ವಿಶೇಷವಾಗಿ ರಾಮಪುರತಃ, ಸಾಕ್ಷಾತ್ ಪರಮಾತ್ಮನ ಮುಂದೆ ಏನೇ ನಿಜಾಗ್ನವು, ತನ್ನ ಅಗ್ನಿಯಲ್ಲಿ ಅಂತ ಹೇಳ್ತಾರೆ. ಏನ್ ತನ್ನ ಅಗ್ನಿ? ಪ್ರತಿನಿತ್ಯ ತಾನೇನು ಆ ಒಂದು ಯಜ್ಞ ಕಾರ್ಯಗಳನ್ನು ಮಾಡ್ತಾ ಇದ್ನೋ ಅಂತಹ ತನ್ನ ಒಳಗಡೆ ಇರುವಂತಹ ಅಗ್ನಿಯನ್ನ ಹೊರಗಡೆ ತಂದು ಅಲ್ಲಿ ತನ್ನ ದೇಹತ್ಯಾಗ ಮಾಡಿದ ಅಂತ ಹೇಳ್ತಾರೆ. ಅಗ್ನಿಹೋತ್ರಾದಿಗಳನ್ನು ಮಾಡ್ತಾ ಇದ್ದಂತಹ ಅವನು ಆ ರೀತಿಯಾಗಿ ದೇಹತ್ಯಾಗ ಮಾಡಿದ. ಹೀಗೆ ಅವನೇ ಮಾಡಿದ. ತನುಂ ನಿಜಾಗ್ನವ್ ಸಂತ್ಯಜ್ಯ, ತನ್ನ ತನುವನ್ನ, ಶರೀರವನ್ನ ಅಗ್ನಿಯಲ್ಲಿ ತ್ಯಾಗ ಮಾಡಿ, ಸಂತ್ಯಜ್ಯ ಏನು ವಿಸರ್ಜನೆ ಮಾಡಿ, ಪರೇಶಂ ಪ್ರಯಯವು, ಪರಮಾತ್ಮನನ್ನ ಪ್ರಯಯವು ಸೇರಿದ, ಅರ್ಥಾತ್ ಮುಂದೆ ಉತ್ತಮ ಲೋಕವನ್ನು ಪಡೆದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಪುರಾಣ ಹೇಳುವಂತೆ ಈ ರೀತಿಯಾಗಿ ಶರೀರ ತ್ಯಾಗ, ಯೇಷಾಂ ಅಧಿಕಾರೋಸ್ತಿ ಸರ್ವೇಷಾಮೇಷು ಸರ್ವದ, ಈ ರೀತಿಯಾಗಿ ದೇಹತ್ಯಾಗ ಮಾಡ್ಲಿಕ್ಕೆ ಇದು ಹೇಳಿದಲ್ಲ, ಹಿಮಾಲಯಕ್ಕೆ ಆಗಲಿ ಸಮುದ್ರದಲ್ಲಿ ಆಗಲಿ ಬೀಳ್ಬೋದು ಅಂತ. ಇದಕ್ಕೆ ಬ್ರಾಹ್ಮಣರಿಗೆ ಮಾತ್ರ ಅವಕಾಶ ಆ ರೀತಿ ಏನಿಲ್ಲ. ಯೇಷಾಂ ಅಧಿಕಾರೋಸ್ತಿ ಸರ್ವೇಷಾಂ ಏಷು ಸರ್ವದ, ಎಲ್ಲರಿಗೂ, ಅರ್ಥಾತ್ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಲ್ಲರಿಗೂ ಅಧಿಕಾರ ಇದೆ. ಮತ್ತೆ ಹೆಂಗಸರು ಗಂಡಸರು ಆ ಭೇದವೂ ಇಲ್ಲ. ನರಾಣ ಮಥನಾರೀಣಾಂ ಸರ್ವ ವರ್ಣೇಶು ಸರ್ವದ, ಸರ್ವ ವರ್ಣದವರಿಗೂ ಕೂಡ ಈ ರೀತಿಯಾದಂತಹ ಅವಕಾಶ ಇದೆ. ಆಪದಿ ಸರ್ವವರ್ಣಾಶ್ರಮಿಣಾಂ ದೇಹತ್ಯಾಗೋ ಧರ್ಮ ಇತಿ ಪುರಾಣಗತ ವಾಕ್ಯಾನಿ ಬಹೂನಿ ಸಂತಿ ತಥಾ ತಸ್ಮಿನ್ನರ್ಥೆ ಯಾಜ್ಞವಲ್ಕ್ಯಾದಿ ಸ್ಮೃತಿಷು ಪ್ರಮಾಣಾನಿ ಸಂತಿ ಅಂತ ಪುರಾಣದಲ್ಲಿ ಈ ವಾಕ್ಯಗಳಿದ್ದಾವೆ. ಅದೇ ರೀತಿಯಾಗಿ ಅನೇಕ ಸ್ಮೃತಿ ಗ್ರಂಥಗಳು, ಯಾಜ್ಞವಲ್ಕ್ಯ ಸ್ಮೃತಿ ಮುಂತಾದಂತಹ ಸ್ಮೃತಿ ಗ್ರಂಥಗಳಲ್ಲೂ ಕೂಡ ಈ ರೀತಿಯ ವಾಕ್ಯಗಳಿದ್ದಾವೆ. ಆದರೆ ಇದು ಯಾವಾಗ ಅಂತ ಹೇಳಿದ್ದಾರೆ ಇದರಲ್ಲಿ, ದುಶ್ಚಿಕಿತ್ಸೈಹಿ ಮಹಾರೋಗೈಹಿ, ವಾಸಿ ಆಗದೇ ಇರುವಂತಹ ದೊಡ್ಡ ರೋಗ ಬಂದ್ಬಿಟ್ರೆ, ಅಥವಾ ಅಸಾಧ್ಯ ವ್ಯಾಪಾರಾಕ್ಷಮ ಪುಮಾನ್, ತನ್ನ ಮಿನಿಮಮ್ ಕಾರ್ಯಗಳನ್ನು, ಸ್ನಾನ ಸಂಧ್ಯಾವನಾದಿಗಳನ್ನು ಮಾಡ್ಲಿಕ್ಕೆ ಆಗದೇ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಾಡಬಹುದು ಅಂತ ಶಾಸ್ತ್ರ ಹೇಳುತ್ತೆ. ಆದ್ರೆ ನಾವು ಇತ್ತೀಚೆಗೆ ಆ ರೀತಿಯಾಗಿ ಮಾಡಿದವರು ಯಾರನ್ನು ಕೂಡ ನಾವು ನೋಡೋದಿಲ್ಲ. ಸಹಜವಾಗಿ ಎಂತ ದೊಡ್ಡ ರೋಗ ಬಂದರೂ ಕೂಡ ಕೊನೆಗೆ ತಮ್ಮ ದೇಹತ್ಯಾಗವನ್ನು ಯಾವಾಗ ಸಾಯಬೇಕೋ ಆವಾಗಲೇ ಬಿಡ್ತಾರೆ. ಹೀಗೆ ಇದೊಂದು ಶರಭಂಗ ಆ ಋಷಿಗಳಿಗೆ ಉದ್ಧಾರವನ್ನು ಮಾಡಿದಂತಹ ಕಥೆಯನ್ನು ಆಚಾರ್ಯರು ಇಲ್ಲಿ ತಿಳಿಸಿದ್ದಾರೆ. ಮುಂದಿನ ಶ್ಲೋಕ ಇನ್ನೊಬ್ಬನ ಉದ್ಧಾರ, ವಿರಾಧ. ಹೀಗೆ ರಾಮದೇವರು ಕಾಡಿಗೆ ಬಂದಾಗ ಸುಮ್ಮನೆ ಏನೋ 14 ವರ್ಷಗಳ ಕಾಲ ಆರಾಮ್ ಕಾಡಲ್ಲಿ ಓಡಾಡ್ತಾ ಜೀವನ ಕಳೆದು ಬಿಟ್ಟರು ಅಂತ ಅರ್ಥ ಅಲ್ಲ. ಕ್ಷಣ ಕ್ಷಣದಲ್ಲೂ ಕೂಡ ಅನೇಕ ರೀತಿಯಂತಹ ದುಷ್ಟರ ಸಂಹಾರ, ಸಜ್ಜನರ ಉದ್ಧಾರ ಎಲ್ಲವನ್ನು ಕೂಡ ಮಾಡ್ತಾ ಬಂದ್ರು. ಅದರಲ್ಲಿ ಒಂದು ಈ ವಿರಾಧ ಎನ್ನುವಂತಹ ಹೆಸರಿನ ವ್ಯಕ್ತಿಯ ಉದ್ಧಾರ, ಅದನ್ನು ಹೇಗೆ ಅಂತ ತಿಳಿಸ್ತಾ ಹೋಗ್ತಾರೆ. ರಾಮೋಪಿ ತತ್ರ ದದೃಶೆ ಧನದಸ್ಯ ಶಾಪಾತ್ ಗಂಧರ್ವ ಮುರ್ವಶಿರತೇರಥ ಯಾತು ಧಾನೀಂ ಪ್ರಾಪ್ತಂ ದಶಾಂ ಸಪದಿ ತುಂಬುರು ನಾಮಧೇಯಂ ನಾಮ್ನಾ ವಿರಾಧಮಪಿ ಸರ್ವವರಾದ ವಧ್ಯಂ. ಪದಚ್ಛೇದ. ರಾಮಃ ಅಪಿ ತತ್ರ ದದೃಶೆ ಧನದಸ್ಯ ಶಾಪಾತ್
ಗಂಧರ್ವಂ ಉರ್ವಶಿರತೇಃ ಅಥ ಯಾತುಧಾನೀಂ ಪ್ರಾಪ್ತಂ ದಶಾಂ ಸಪದಿ ತುಂಬುರು ನಾಮಧೇಯಂ ನಾಮ್ನಾ ವಿರಾಧಂ ಅಪಿ ಶರ್ವವರಾತ್ ಅವಧ್ಯಂ. ತತ್ರ ಅಂದ್ರೆ ಅಲ್ಲಿ ಅಂತ ಅರ್ಥ. ಅಲ್ಲಿ ಅಂದ್ರೆ ದಂಡಕಾರಣ್ಯದಲ್ಲಿ. ಆ ದಂಡಕಾರಣ್ಯದಲ್ಲಿ ಇನ್ನೊಬ್ಬ ರಾಕ್ಷಸನನ್ನು ಕಂಡ ರಾಮ. ತತ್ರ ದದರ್ಶೆ, ದದರ್ಶೆ ಅಂದ್ರೆ ನೋಡಿದ ಅಂತ. ಯಾರನ್ನು ನೋಡಿದ? ವಿರಾಧ ಎನ್ನುವಂಥವರನ್ನು ನೋಡಿದ ಅಂತ. ಅವನ್ ಎಂಥವನಾಗಿದ್ದ ಅಂತಂದ್ರೆ ಗಂಧರ್ವ ಅವನೊಬ್ಬ ವಾಸ್ತವಿಕವಾಗಿ ಮೂಲದಲ್ಲಿ. ಉರ್ವಶಿ ರತೇಹೆ, ಊರ್ವಶಿಯ ಭೋಗವನ್ನು ಮಾಡಿದ್ದ, ಅರ್ಥಾತ್ ಉರ್ವಶಿಯೊಟ್ಟಿಗೆ ಸಂಘವನ್ನು ಮಾಡಿದ್ದ. ಆ ಸಂದರ್ಭದಲ್ಲಿ ಅಲ್ಲೇನಾಯ್ತು, ಊರ್ವಶಿಯ ಸಂಘವನ್ನು ಮಾಡಿದ್ದರ ನಿಮಿತ್ತವಾಗಿ ಧನದಸ್ಯ ಶಾಪಾತ್, ಧನ ಅಂದ್ರೆ ಸಂಪತ್ತು, ಅದನ್ನು ಅಂದ್ರೆ ಕೊಡುವವನು, ಅದಕ್ಕೆ ಒಡೆಯ ಅಂತ, ಕುಬೇರ, ಸಂಪತ್ತಿಗೆ ಒಡೆಯ. ಆವಾಗ ಆ ಗಂಧರ್ವಾಧಿಪತಿಯಾದಂತಹ ಯಾವ ಕುಬೇರ ಅವನಿಗೆ ಶಾಪವನ್ನು ಕೊಟ್ಟಿದ್ದ, ನೀನು ರಾಕ್ಷಸನಾಗಿ ಹುಟ್ಟು ಅಂತ. ಅಷ್ಟು ಮಾತ್ರ ಅಲ್ಲ, ವಾಸ್ತವಿಕವಾಗಿ ಊರ್ವಶಿಗೆ ಇಷ್ಟ ಇಲ್ಲದೆ ಅವನೇನು ಭೋಗ ಮಾಡಿದ್ದಲ್ಲ, ಇಬ್ಬರು ಕೂಡ ಪರಸ್ಪರ ಒಪ್ಪಿಗೆ ಇಟ್ಕೊಂಡೇ ಭೋಗ ಮಾಡಿದ್ದು. ಹಾಗಾಗಿ ಅಲ್ಲೇನಾಯ್ತು, ಊರ್ವಶಿಗೂ ಶಾಪವನ್ನು ಕೊಟ್ಟ. ಈ ತುಂಬುರು ಎನ್ನುವಂತ ಗಂಧರ್ವ, ಮೂಲ ಹೆಸರಿನಿಗೆ ತುಂಬುರು ಅಂತ ಗಂಧರ್ವ, ಆ ತುಂಬುರುವಿಗೂ ಶಾಪ ಕೊಟ್ಟ, ಊರ್ವಶಿಗೂ ಶಾಪ ಕೊಟ್ಟ. ತುಂಬುರು ವಿರಾಧ ಎನ್ನುವಂತ ಹೆಸರಿನದಾಗಿ ರಾಕ್ಷಸನಾಗಿ ಹುಟ್ಟಿದ. ಊರ್ವಶಿ ಮುಂದೆ ಯಾವ ಪೂತನೆಯ ಶರೀರದಲ್ಲಿ ಪ್ರವೇಶ ಮಾಡಿದಳು, ಅವಳು ರಾಕ್ಷಸಿಯಾಗಿ ಹುಟ್ಟಿದಳು. ಹೀಗೆ ಇಷ್ಟು. ಪ್ರಸ್ತುತ ಗಂಧರ್ವ ಮುರ್ವಶಿ ರಥ ಯಾತುಧಾನೀಂ. ಯಾತುಧಾನೀಂ ಅಂದ್ರೆ ರಾಕ್ಷಸ ಶರೀರವನ್ನು ಹೊಂದಿದ ಅಂತ. ಊರ್ವಶಿಯ ಭೋಗ ಮಾಡಿದ್ರಿಂದಾಗಿ ಅವನಿಗೆ ಧನದಸ್ಯ ಶಾಪಾತ್, ಕುಬೇರನ ಶಾಪದಿಂದಾಗಿ ಅವನು ವಿರಾಧ ಎನ್ನುವಂತ ಹೆಸರಿನಿಂದಾಗಿ ರಾಕ್ಷಸ ಜನ್ಮವನ್ನು, ಯಾತುಧಾನಿಯನ್ನು ಪಡೆದಿದ್ದ. ಅವನು ಯಾರು ಅಂತಂದ್ರೆ ತುಂಬುರು ನಾಮಧೇಯಂ, ತುಂಬುರು ಎನ್ನುವಂತ ಹೆಸರಿನ ಅವನಾಗಿದ್ದ. ಅಷ್ಟು ಮಾತ್ರ ಅಲ್ಲ, ಅವನೇನಾಗಿದ್ದ, ಶರ್ವವರಾತ್ ಅವಧ್ಯಂ. ಶರ್ವವರ ಅಂದ್ರೆ ರುದ್ರದೇವರ ವರದಿಂದಾಗಿ ಅವನು ಅವಧ್ಯನಾಗಿದ್ದ. ಅಂತಹ ಅವನನ್ನ ರಾಮದೇವರು ಕಂಡ್ರು ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಮೂಲತಃ ಅವನು ತುಂಬುರು ಎನ್ನುವಂತಹ ಗಂಧರ್ವ. ಊರ್ವಶಿಯ ಸಂಘ ಮಾಡಿದ್ರಿಂದಾಗಿ ಧನದ ಅಂದ್ರೆ ಕುಬೇರ ಶಾಪ ಕೊಟ್ಟ, ನೀನು ರಾಕ್ಷಸನಾಗಿ ಹುಟ್ಟು ಅಂತ. ಅವನೇ ಮುಂದೆ ವಿರಾಧ ಎನ್ನುವಂತ ಹೆಸರಿನ ರಾಕ್ಷಸನಾಗಿ ದಂಡಕಾರಣದಲ್ಲಿ ಇದ್ದ. ಅವನನ್ನ ರಾಮದೇವರು ಅಲ್ಲಿ ಕಂಡರು ಅಂತ ಇಷ್ಟು ನಿರ್ಣಯವನ್ನ ಆಚಾರ್ಯ ಕೊಡ್ತಾ ಇದ್ದಾರೆ. ಅರ್ಥಾತ್ ಅವನ ಮೂಲ ರೂಪ ಏನು, ಗಂಧರ್ವ ಅವನು. ಹಾಗ ರಾಕ್ಷಸನಾಗಿ ಯಾಕೆ ಹುಟ್ಟಿದ ಅಂದ್ರೆ ಈ ಕಾರಣದಿಂದಾಗಿ ಅಂತ ಇಷ್ಟು ಹೇಳ್ತಾ ಇದ್ದಾರೆ. ಮುಂದೆ ಅವನ ಸಂಹಾರವನ್ನು ಮಾಡ್ತಾರೆ. ಅದು ಹೇಗೆ ಅಂತ ತಿಳಿಸ್ತಾ ಹೋಗ್ತಾರೆ. ಭಂಕ್ವಾಸ್ಯ ಬಾಹುಯುಗಲಂ ಬಿಲಗಂ ಚಕಾರ ಸಮ್ಮಾನಯನ್ ವಚನಂ ಅಂಬುಜ ಜನ್ಮನೋಸೌ ಪ್ರಾದಾಚ್ಯ ತಸ್ಯ ಸುಗತಿಂ ನಿಜ ಗಾಯಕಸ್ಯ ಭಕ್ಷಾರ್ಥಮಂಸಕಮಿತಃ ಅಪಿ ಸಹಾನುಜೇನ. ಪದಚ್ಛೇದ. ಭಂಕ್ತ್ವಾ ಅಸ್ಯ ಬಾಹುಯುಗಲಂ ಬಿಲಗಂ ಚಕಾರ ಸಮ್ಮಾನಯನ್ ವಚನಂ ಅಂಬುಜ ಜನ್ಮನಃ ಅಸೌ ಪ್ರಾದಾತ್ ಚ ತಸ್ಯ ಸುಗತಿಂ ನಿಜ ಗಾಯಕಸ್ಯ ಭಕ್ಷಾರ್ಥಂ ಅಂಸಕಮಿತಃ ಅಪಿ ಸಹ ಅನುಜೇನ. ಸರಿನ ಹಿಂದೆ ಕೇಳಿದಂತೆ ಅವನಿಗೆ ರುದ್ರದೇವರ ವರ ಇತ್ತು ಅಂತ ಕೇಳಿದ್ವಿ. ಅಷ್ಟು ಮಾತ್ರ ಅಲ್ಲ, ಅಂಬುಜ ಜನ್ಮನಃ ವಚನಂ. ಅಂಬುಜ, ಅಂಬು ಅಂದ್ರೆ ನೀರು, ಅದರಲ್ಲಿ ಜ ಅಂದ್ರೆ ಹುಟ್ಟಿದ್ದು ಕಮಲ, ಅದರಲ್ಲಿ ಜನ್ಮ ಹುಟ್ಟಿದವರು ಯಾರು? ಬ್ರಹ್ಮದೇವರು. ರುದ್ರದೇವರ ವರವೂ ಇತ್ತು, ಬ್ರಹ್ಮದೇವರ ವರವೂ ಕೂಡ ಇತ್ತು ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ರುದ್ರದೇವರ ವರ ಏನು ಅಂತಂದ್ರೆ
ವ್ಯಾಖ್ಯಾನಕಾರ ಹೇಳ್ತಾ ಇದ್ದಾರೆ, ಶಸ್ತ್ರೇಣ ಅವಧ್ಯತ್ವಮಿತಿ ಅಭೇದ್ಯತ್ವಂ ಸರ್ವದತ್ತಂ. ರುದ್ರದೇವರನ್ನು ಕೊಟ್ಟಿದ್ದು, ಯಾರೂ ಕೂಡ ನಿನ್ನನ್ನ ಶಸ್ತ್ರಗಳಿಂದಾಗಿ ತುಂಡು ಮಾಡದೇ ಇರಲಿ ಅಂತ ವರ ಕೊಟ್ಟಿದ್ರು. ಬ್ರಹ್ಮದೇವರ ವರ ಏನ್ ಕೊಟ್ಟಿದ್ರು ಅಂತಂದ್ರೆ, ಶಸ್ತ್ರೇಣ ಅವಧ್ಯತ್ವಮಿತಿ ಶಸ್ತ್ರೇಣ ಮರಣರಹಿತತ್ವಂ ಬ್ರಹ್ಮದತ್ತಂ. ಇವರು ಕತ್ತರಿಸಬಾರದು ಅಂತ ಕೊಟ್ಟಿದ್ರು. ಅದೇ ರೀತಿಯಾಗಿ ಬ್ರಹ್ಮದೇವರು ಯಾರು ನಿನ್ನನ್ನ ಸಾಯಿಸಬಾರದು ಅಂತ ವರವನ್ನು ಕೊಟ್ಟಿದ್ರು. ಹೀಗೆ 2 ವರಗಳು ಅವನಿಗೆ ಇತ್ತು. ಹಾಗೆ ಆಯ್ತು. ಅವನು ಮುಂದೆ ಬಂದ. ಆವಾಗ ಯಾವ ರಾಮದೇವರು ಮತ್ತು ಲಕ್ಷ್ಮಣ ಇಬ್ಬರೂ ಕೂಡ ಏನ್ ಮಾಡಿದ್ರು, ಅವನ ಕೈಗಳನ್ನ ಕತ್ತರಿಸಿದರು ಎಂಬುದಾಗಿ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ತಸ್ಯ ರೌದ್ರಸ್ಯ ಸೌಮಿತ್ರಿ ಬಾಹುಂ ಸವ್ಯಂ ಬಭಂಜಃ ರಾಮಸ್ತು ದಕ್ಷಿಣಂ ಬಾಹುಂ ಅಂತ ಲಕ್ಷ್ಮಣ ಎಡಗೈಯನ್ನ ಕತ್ತರಿಸಿದ. ಯಾವ ರಾಮದೇವರು ಬಲಗೈಯನ್ನ ಕತ್ತರಿಸಿದರು ಅಂತ. ಅಂದ್ರೆ ವಾಸ್ತವಿಕವಾಗಿ ಇಲ್ಲಿ ರುದ್ರದೇವರ ವರ ಇತ್ತು, ಕತ್ತರಿಸಬಾರದು ಯಾರು ಕೂಡ ಅಂತ. ರಾಮದೇವರಿಗೆ ರುದ್ರದೇವರವರನ್ನು ಮೀರುವಂತಹ ಸಾಮರ್ಥ್ಯ ಇದ್ದೇವೆ ಪರಮಾತ್ಮ. ಲಕ್ಷ್ಮಣ ಬೇರೆ ಯಾರೋ ಅಲ್ಲ, ಶೇಷದೇವರು. ರುದ್ರದೇವರಿಗಿಂತ ಸಮಾನ ಕಕ್ಷೆಯಲ್ಲಿ ಬಂದರೂ ಕೂಡ ಸ್ವಲ್ಪ ಉತ್ತಮರು. ಹಾಗಾಗಿ ಅವರವರವನ್ನು ಮೀರುವಂತಹ ಸಾಮರ್ಥ್ಯ ಲಕ್ಷ್ಮಣನಿಗೂ ಇದೆ. ಹಾಗಾಗಿ ಇಬ್ಬರೂ ಕೂಡ ಸೇರಿಕೊಂಡು ವಿಶೇಷವಾಗಿ ಅವನ 2 ತೋಳುಗಳನ್ನ ಒಬ್ಬರೊಬ್ಬರು ಕತ್ತರಿಸ್ತಾರೆ ಅಂತ ವಾಲ್ಮೀಕಿ ರಾಮಾಯಣದಲ್ಲೂ ಇದೆ. ಹೀಗೆ ಕತ್ತರಿಸಿದರು. ಕತ್ತರಿಸಿ ಮುಂದೆ ಅವನನ್ನ ಏನ್ ಮಾಡಿದ್ರು, ಬಿಲಗಂ ಚಕಾರ. ಬಿಲ ಅಂದ್ರೆ ಒಂದು ದೊಡ್ಡ ಒಂದು ಹೊಂಡವನ್ನು ತೋಡಿ ಅಲ್ಲಿ ಅವನನ್ನ ಹಾಕಿಬಿಟ್ರು ಎಂಬುದಾಗಿ ಹೇಳ್ತಾ ಇದ್ದಾರೆ. ವಾಸ್ತವಿಕ ಅವನೇನ್ ಮಾಡಿದ್ದ, ಭಕ್ಷಾರ್ಥಂ ಅಂಸಕ ಮಿತೋಪಿ. ಅವನಿಗೆ ತುಂಬಾ ಉದ್ದದ ಕೈಗಳು ಅಂತೆ. ಹಾಗಾಗಿ ತಾನೇನ್ ಮಾಡಿದ, ಲಕ್ಷ್ಮಣನನ್ನ ಮತ್ತು ರಾಮನನ್ನ ಇಬ್ಬರನ್ನು ಕೂಡ ತಿನ್ಬೇಕು ಅಂತ ತನ್ನ ಭುಜದ ಮೇಲೆ ಒಂದು ಕಡೆ ರಾಮ, ಇನ್ನೊಂದು ಕಡೆ ಲಕ್ಷ್ಮಣ ಕೂಡಿಸ್ಕೊಂಡು ಹೋಗ್ತಾ ಇದ್ದ. ಆವಾಗ ರಾಮ ಮತ್ತು ಲಕ್ಷ್ಮಣರು ತಾವು ಎಲ್ಲೆಲ್ಲಿ ಕುತ್ಕೊಂಡಿದ್ರು, ಅರ್ಥಾತ್ ಎಡಭುಜದ ಮೇಲೆ ಲಕ್ಷ್ಮಣ, ಬಲ ಭುಜದ ಮೇಲೆ ರಾಮ ಕುತ್ಕೊಂಡಿದ್ರು. ತಾವು ಅಲ್ಲಿಂದನೇನೆ ಅವನ ಭುಜಗಳನ್ನ ಕತ್ತರಿಸಿ ಬಿಟ್ರು. ಕತ್ತರಿಸಿದ ಮೇಲೆ ಅವನನ್ನು ವಿಶೇಷವಾಗಿ ಅವನಿಗೆ ಇದಾಗುತ್ತೆ, ಪಶ್ಚಾತ್ತಾಪ ಆಗುತ್ತೆ. ಅವನು ತನ್ನ ಪೂರ್ವಜನ್ಮ ಸ್ಮರಣೆ ಬರುತ್ತೆ ಅವರಿಗೆ. ನಾನು ಎಂತಹ ಒಳ್ಳೆ ಜನ್ಮ ಇತ್ತು ನನಗೆ, ಗಂಧರ್ವ ಜನ್ಮ, ಒಂದು ಕಾಮದಿಂದಾಗಿ ನನ್ನ ಜೀವನವನ್ನೇ ಹಾಳು ಮಾಡ್ಕೊಂಡ್ಬಿಟ್ಟೆ ಅಂತ ನನ್ನನ್ನು ಉದ್ಧಾರ ಮಾಡಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ವಿಶೇಷವಾಗಿ ಅವನನ್ನ ಏನ್ ಮಾಡ್ತಾರೆ, ಬಿಲಗಂಚಕಾರ, ಒಂದು ಹೊಂಡವನ್ನು ತೋಡಿ ಆ ಹೊಂಡದಲ್ಲಿ ಅವನನ್ನು ಹಾಕಿಬಿಡ್ತಾರೆ. ಅದು ಅವನ ಸಂಹಾರ ಮುಂದೆ ಆಗುತ್ತೆ. ಹೀಗೆ ಮುಂದೆ ಅವನನ್ನ ಏನ್ ಮಾಡಿದ್ರು, ಸುಗತಿಂ ನಿಜ ಗಾಯಕಸ್ಯ. ಅವನು ನಿಜ ಗಾಯಕ. ಗಾಯಕ ಅಂದ್ರೆ ಗಂಧರ್ವ ಅಂತ. ನಿಜ ಗಾಯಕ ಅಂದ್ರೆ ತನ್ನ ಗಂಧರ್ವ, ಅರ್ಥಾತ್ ಅವನು ಪರಮಾತ್ಮನ ಭಕ್ತನೇ ಆಗಿದ್ದ. ಅಂತಹ ತನ್ನ ಭಕ್ತನಾದಂತಹ ಅವನನ್ನು ವಿಶೇಷವಾಗಿ ಸ್ವತಃ ಅವನೇ ಹೇಳ್ತಾನೆ, ನನ್ನನ್ನ ಒಂದು ಹೊಂಡದಲ್ಲಿ ಹಾಕಿ ಮುಚ್ಚಿಬಿಡಿ ಎಂಬುದಾಗಿ ಹೇಳ್ತಾನೆ. ಆ ರೀತಿಯಾಗಿ ಹೇಳಿದಾಗ ಅವನನ್ನು ತಾನೇ ಮಾಡ್ತಾರೆ, ಹೊಂಡದಲ್ಲಿ ಹಾಕಿ ಮುಚ್ಚಿಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಯಾಕೆ ಮಾಡಿದ್ರು ಅಂತ, ಅದಕ್ಕೆ ಬ್ರಹ್ಮದೇವರ ವರ ಇತ್ತು. ಅಂದ್ರೆ ಬ್ರಹ್ಮದೇವರ ವರವನ್ನು ಮೀರುವಂತಹ ಸಾಮರ್ಥ್ಯ ಪರಮಾತ್ಮನಿಗೆ ಇದ್ದೇ ಇದೆ. ಲಕ್ಷ್ಮಣನಿಗೆ ಆ ಸಾಮರ್ಥ್ಯ ಇಲ್ಲದೆ ಹೋದರೂ ಕೂಡ ಲಕ್ಷ್ಮಣನಿಗೆ ರುದ್ರದೇವರ ವರವನ್ನು ಮೀರುವಂತ ಸಾಮರ್ಥ್ಯ ಇದೆ. ಆದ್ರೆ ಬ್ರಹ್ಮದೇವರ ವರವನ್ನು ಮೀರುವಂತ ಸಾಮರ್ಥ್ಯ ಇಲ್ಲ. ಪರಮಾತ್ಮನಿಗೆ ಎಲ್ಲವೂ ಕೂಡ ಇದೆ. ಆದರೂ ಕೂಡ ವಚನಂ ಅಂಬುಜ ಜನ್ಮನಃ ಮಾನಯನ್, ಅದಕ್ಕೊಂದು ಮರ್ಯಾದೆ, ಬ್ರಹ್ಮದೇವರ ಮಾತಿಗೆ ಒಂದು ಮರ್ಯಾದೆಯನ್ನು ಕೊಡಲಿಕ್ಕೋಸ್ಕರ ತಾವೇ ಮಾಡಿದ್ರು, ಅವನನ್ನು ಶಸ್ತ್ರದಿಂದ, ಅರ್ಥಾತ್ ಶಸ್ತ್ರದಿಂದ ಕೊಲ್ಲಬಾರ್ದು ಅಂತ ಹೇಳಿದ್ರು. ಹಾಗಾಗಿ ಶಸ್ತ್ರದಿಂದ ಕೊಲ್ಲಲಿಲ್ಲ. ರುದ್ರದೇವರವರ ಇದ್ದಿದ್ದು ಶಸ್ತ್ರದಿಂದ ನಿನ್ನ ದೇಹವನ್ನು ಯಾರು ಕೂಡ ಸೀಳಬಾರ್ದು, ಕಟ್ ಮಾಡಬಾರ್ದು ಅಂತ, ಸಾಯಿಸಬಾರ್ದು ಅಂತ ಏನಿದ್ದಿಲ್ಲ. ಬ್ರಹ್ಮದೇವರವರ ಶಸ್ತ್ರದಿಂದ ಸಾಯಿಸಬಾರ್ದು ಅಂತ ಇತ್ತು. ಹಾಗಾಗಿ ಏನ್ ಮಾಡಿದ್ರು, ರುದ್ರದೇವರ ವರವನ್ನು ಹೇಗ್ ಮೀರಿದ್ರು, ಇಬ್ಬರು ಕೂಡ ಕತ್ತರಿಸುವ ಮೂಲಕ ಮೀರಿದ್ರು. ಬ್ರಹ್ಮದೇವರವರನ್ನು ಮೀರಬಾರದು ಅಂತ ಅವನನ್ನ ಕೊಂದರು. ಆದರೆ ಶಸ್ತ್ರದಿಂದ ಕೊಲ್ಲಲಿಲ್ಲ. ಮತ್ತೆ ಏನ್ ಮಾಡಿದ್ರು, ಹೊಂಡದಲ್ಲಿ ಹಾಕಿ ಅವನ ಮೇಲೆ ಮಣ್ಣು ಮುಚ್ಚಿದ್ರು. ಸಹಜವಾಗಿ ಒಬ್ಬ ವ್ಯಕ್ತಿ ಸತ್ತು ಹೋಗ್ತಾನೆ. ಆ ರೀತಿಯಾಗಿ ಅವನ ಸಂಹಾರವನ್ನು ಮಾಡಿದ್ರು. ಸಂಹಾರ ಮಾಡುವ ಮೂಲಕ ಅವನಿಗೆ ತಸ್ಯ ಸುಗತಿಂ ಪ್ರಾದಾತ್, ಮುಂದೆ ಅವನಿಗೆ ಉತ್ತಮ ಲೋಕವನ್ನು ಕೊಟ್ಟರು. ಅವನ ಮೂಲ ಲೋಕ ಗಂಧರ್ವ ಲೋಕ, ಅಲ್ಲಿಗೆ ಅವನನ್ನ ಕಳಿಸಿದರು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಯಾವ ತುಂಬುರು ಎನ್ನುವಂತಹ ಗಂಧರ್ವನನ್ನ ವಿಶೇಷವಾಗಿ ಉದ್ಧಾರ ಮಾಡಿದರು ಎಂಬುದಾಗಿ ಆ ಒಂದು ಕಥೆಯನ್ನ ನಿರ್ಣಯಾತ್ಮಕವಾಗಿ ಯಾಕೆ ಆ ರೀತಿ ಮಾಡಿದ್ರು ಅಂತ ನೇರವಾಗಿ ಕೊಂದ್ಬಿಡ್ಬೋದಾಗಿತ್ತು. ಕುತ್ಕೊಂಡಿದ್ರು ಹೆಗಲ ಮೇಲೆ, ತಲೆ ಕತ್ತರಿಸ್ಬಿಟ್ಟಿದ್ರೆ ಮುಗಿದು ಹೋಗ್ಬಿಡ್ತಾ ಇತ್ತು. ಮತ್ತೆ ಅವನ ಕೈ ಕತ್ತರಿಸಿ ಮತ್ತೆ ಹೊಂಡದಲ್ಲಿ ಹಾಕಿ ಅಷ್ಟೆಲ್ಲ ಯಾಕೆ ಮಾಡಿದ್ರು ಅಂತಂದ್ರೆ ಅದಕ್ಕೆ ನಮ್ಗೆ ಉತ್ತರ ಸಿಗೋದಿಲ್ಲ ಅಷ್ಟು ಸ್ಪಷ್ಟವಾಗಿ ಬೇರೆ ಕಡೆಯಲ್ಲಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ,
ಈ ರೀತಿಯಾಗಿ ಅಂಬುಜ ಜನ್ಮನಃ ವಚನ ಮಾನಯಿನ್, ಬ್ರಹ್ಮದೇವರ ಮಾತನ್ನು ಗೌರವಿಸುತ್ತಾ ತಾನು ಆ ರೀತಿಯಾಗಿ ಮಾಡಿದರು ಅಂತ ಆಚಾರ್ಯರು ಇಲ್ಲಿ ನಿರ್ಣಯಾತ್ಮಕವಾಗಿ ಕೊಡ್ತಾ ಇದ್ದಾರೆ. ಮತ್ತೆ ಮುಂದೆ ಯಾವ ನಾವು ಹಿಂದೆ ಕೇಳಿದ್ವಿ ಶಾರ್ಂಗ ಎಂಬಂತ ಧನುಸ್ಸಿನ ಕಥೆ. ಪರಶುರಾಮ ದೇವರಿಗೆ ಮತ್ತು ರಾಮದೇವರಿಗೆ ಯುದ್ಧ ಆಯಿತು, ಕೊನೆಗೆ ಆ ಧನುಸ್ಸನ್ನು ಸ್ವೀಕಾರ ಮಾಡಿದರು ರಾಮದೇವರು ಅಂತ ನಾವಲ್ಲಿ ಹಿಂದೆನೆ ಹೇಳಿದ್ದೆ. ಅದು ಮುಂದೆ ಅಗಸ್ತ್ಯರ ಮೂಲಕ ಮತ್ತೆ ರಾಮದೇವರ ಕೈಗೆ ಬರುತ್ತೆ ಅಂತ. ವರುಣನ ಹತ್ರ ಹೋಯ್ತು, ವರುಣನಿಂದ ಇಂದ್ರನ ಕಡೆ ಹೋಯಿತು, ಮತ್ತೆ ಇಂದ್ರನಿಂದಾಗಿ ಅಗಸ್ತ್ಯರ ಕೈಗೆ ಬಂತು, ಅಗಸ್ತ್ಯರಿಂದಾಗಿ ಮತ್ತೆ ರಾಮದೇವರ ಕೈಗೆ ಬಂತು ಅಂತ ಹೇಳಿದ್ವಿ. ಅದು ಯಾವ ರೀತಿ ಬಂತು ಅಂತ ವಿಚಾರವನ್ನ ಮುಂದೆ ತಿಳಿಸ್ತಾ ಹೋಗ್ತಾರೆ. ಮತ್ತೆ ಅದಾದ ಮೇಲೆ ಮತ್ತೊಂದು ಪ್ರಧಾನವಾದಂತಹ ಸಂದರ್ಭ ಅಂದ್ರೆ ಇಡೀ ಒಂದು ರಾಮಾಯಣದ ಕಥೆಗೆ ಒಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟಂತಹ ಒಂದು ಕಥೆ ಅಂದ್ರೆ ಶೂರ್ಪಣಖೆಯ ಕಥೆ. ಶೂರ್ಪಣಖೆ ಮೂಗು ಕಿವಿ ಕತ್ತರಿಸಿದ, ಅದರಿಂದಾಗಿ ಹೋಗಿ ಚಾಡಿ ಹೇಳಿದಳು ರಾವಣನ ಹತ್ರ. ಅದರಿಂದಾಗಿ ರಾವಣ ತಂಗಿಯ ಮೇಲಿನ ಪ್ರೀತಿಯಿಂದ ಬಂದು ಸೀತೆಯನ್ನ ಅಪಹಾರ ಮಾಡ್ಕೊಳ್ಳೋದು, ಅಷ್ಟಲ ಕಥೆ ನಡೆಯುತ್ತೆ. ಹಾಗೆ ಇಡೀ ರಾಮಾಯಣದ ಕಥೆಗೆ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನು ಕೊಟ್ಟಂತಹ ಒಂದು ಸಂದರ್ಭ ಅಂದ್ರೆ ಅದು ಶೂರ್ಪಣಖೆಯ ವೃತ್ತ ಅಂತ. ಆ ಉಳಿದ ಚಿಂತನೆಯನ್ನ ನಾಳೆ ಪಾಠದಲ್ಲಿ ನಾವು ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ.